ಒಂದು ಅಂಗೈಗಳ ಆಸ್ತಿನಾರ ಮಾಡಿಟ್ಟೋಗೋಣ ಅನ್ನೋ ಥರ ಅನ್ಕೊಂಡಿದೀವಿ. ಏನ್ ಮಾಡಕ್ ಹೋದ್ರು ಏನು ಮಾಡಕ್ ಆಗ್ತಿಲ್ಲ. ಬರೀ ಕೂಲಿನಲ್ಲಿ ಮಾಡೋದು, ಅವತ್ತಿನ ಮಟ್ಟಕ್ಕೆ ಜೀವನ ಮಾಡೋದು ಅದೇ ಆಗ್ಬಿಟ್ಟಿದೆ ಅಂತಂದು. ಆಮೇಲೆ ಗುರುನಾಥರು ಕೊಟ್ಟ ಮೇಲೆ ಅದನ್ನ ತಗೊಂಡ್ರು, ನಮಸ್ಕಾರ ಮಾಡಿದ್ರು. ಹೋಗ್ರ ಏನ್ಮೇಲೆ ಒಳ್ಳೇದಾಗತ್ತೆ, ಏನಾಯ್ತು ನೋಡ. ಶೃಂಗೇರಿ ಹೋಗೋಷ್ಟು ದುಡ್ಡಿದೆಯಾ ಅಂದರು. ಹೊಸ ದುಡ್ಡಿದೆ ಸರ್, ಕೆಲಸ ಮಾಡ್ತೀಯಾ, ನಾನು ಒಂದು ಹಾಲು, ಬಿಲ್ಪತ್ರೆ, ಒಂದು ಹೂ ಕೊಡ್ತೀನಿ, ಸನ್ನಿಧಾನ ಕೊಟ್ಬಿಡ್ತೀನಿ. ಇನ್ನೂ ಒಂದ್ಸತಿ ತುಂಬಾ ಪಾಪ ಕಷ್ಟ, ಕೂಲಿ ಕಾರ್ಮಿಕರು ಅವರು, ಮನೆಲ್ಲ ತುಂಬಾ ಬಡತನ ಇತ್ತು. ಅವ್ರು ಅಲ್ಲಿ ಇಲ್ಲಿ ಅಡಕೆ ತೋಟದಲ್ಲಿ ಕೆಲಸ ಮಾಡೋ ಜನ. ಬಂದ್ರು ಒಂದಿನ ಗಂಡ ಹೆಂಡತಿ, ತುಂಬಾ ಕಷ್ಟ ಗುರುಗಳೇ, ಯಾಕೋ ಏನೋ ನಮ್ಗೆ ಏನ್ ಮಾಡಿದ್ರು ಹತ್ತಲ್ಲ ಅರಿತಿಲ್ಲ, ದರಿದ್ರ ಅಂತ ಅನ್ಕೊಂಡು ಬಂದ್ರು. ನಮಸ್ಕಾರ ಮಾಡಿದ್ರು ಗುರುಗಳು. ಕೂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಕೂರಿಸಿ ಮಾತುಕತೆ ಆಡಿ, ಹೌದೇ ಕಷ್ಟವೇ, ಏನ್ ಮಾಡೋದು ನೀವು ನಿಮ್ ವೃತ್ತಿನಲ್ಲಿ ಅಂದ್ರು. ಈಗ ತೋಟದ ಕೆಲಸ ಮಾಡ್ತೀವಿ ಗುರುಗಳೇ, ನಾವು ಏನು ಮಾಡ್ಕೊಳಕ್ ಆಗ್ತಿಲ್ಲ, ಮಕ್ಕಳೆಲ್ಲ ವಯಸ್ಸಾಗಕ್ ಬಂದ್ರು, ಇನ್ನೇನು ಓದೋ ಮಕ್ಳುಗಳಿಗೆ ಎಲ್ಲರಿಗೂ ಏನಾರು ಒಂದು ಸಣ್ಣ ಪುಟ್ಟದಾರು ಒಂದು ಅಂಗೈಗಳ ಆಸ್ತಿನಾರ ಮಾಡಿಟ್ಟೋಗೋಣ ಅನ್ನೋ ಥರ ಅನ್ಕೊಂಡಿದೀವಿ. ಏನ್ ಮಾಡಕ್ ಹೋದ್ರು ಏನು ಮಾಡಕ್ ಆಗ್ತಿಲ್ಲ. ಬರೀ ಕೂಲಿನಲ್ಲಿ ಮಾಡೋದು, ಅವತ್ತಿನ ಮಟ್ಟಕ್ಕೆ ಜೀವನ ಮಾಡೋದು ಅದೇ ಆಗ್ಬಿಟ್ಟಿದೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಂತ. ಹೌದೇನೆಯಾ ಅಂತಂದ್ಬಿಟ್ಟು ಒಳಗಡೆ ಅಲ್ಲಿ ಪ್ರಸನ್ನ ಇದ್ದ. ಮತ್ತೆ ಇನ್ನೂ ಯಾರೊಬ್ರನ್ನ ಕರೆದ್ಬಿಟ್ಟು 5 ಅಡಿಕೆ ತಗೊಂಬರಯ್ಯ ಅಂತಂದ್ರು. ಆಮೇಲೆ ಅಡಿಕೆ ತಂದು ಕೊಟ್ರು. ಇಟ್ಗಳೇ ಈ ಅಡಿಕೆನ ಅಂತಂದ್ರು. ಆಮೇಲೆ ಗುರುನಾಥರು ಕೊಟ್ಟ ಮೇಲೆ ಅದನ್ನ ತಗೊಂಡ್ರು, ನಮಸ್ಕಾರ ಮಾಡಿದ್ರು. ಹೋಗ್ರ ಏನ್ಮೇಲೆ ಒಳ್ಳೇದಾಗತ್ತೆ, ಏನಾಯ್ತು ನೋಡ. ಸ್ವಂತ ಮನೆ ಕಟ್ತೀಯಾ, ಇಲ್ಲೇ ಊರ ಹತ್ರನೇನೆ ನಮ್ಮೂರ್ ಸುತ್ತಮುತ್ತಲೇ ಜಮೀನು ತಗತ್ತೀಯಾ, ಹೋಗೋ ಯತ್ನ ಹೋಗ್ಬಿಡ, ಮನೆ ಕಟ್ತೀಯಾ ಅಂತ ಅಂದ್ಬಿಟ್ಟು ಅಂದ್ರು, ಆಶೀರ್ವಾದ ಮಾಡಿದ್ರು. ಸಿಕ್ಕಿದ್ರು ಪಾಪ ನನಗೆ ಒಂದ್ಸತಿ ತೋಟದಲ್ಲೇನೇನೆ. ಗುರುನಾಥರದ್ದು ದೇಹತ್ಯಾಗ ಆದ್ಮೇಲೆ ಅಲ್ಲಿ ಸಮಾಧಿ ಮಂದಿರದ ಹತ್ರ ಹಿಂಗೆ ಕೂತಿದ್ದೆ, ಅವಾಗ ಸಿಕ್ಕಿದ್ರು. ಏನಣ್ಣ ಈಗ ಹೇಗಿದ್ದೀರಣ್ಣ, ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಅಯ್ಯೋ ಗುರುನಾಥನ್ ದೇ ಕಣಪ್ಪ, ಅವತ್ತು 5 ಅಡಿಕೆ ಕೊಟ್ರು, ಇವತ್ತು 5 ಕೋಟಿ ರೂಪಾಯಿ ಆಸ್ತಿ ಮಾಡಿಟ್ಟಿದ್ದೀನಿ, ಮನೆ ಆಗಿದೆ, ಗುರುಗಳು ಹೇಳ್ದಂಗೆ ಜಮೀನು ಮಾಡ್ಕೊಂಡಿದ್ದೀನಿ, ಆರಾಮಾಗಿದ್ದೀನಿ ಕಣೆ, ಏನು ಯೋಚನೆ ಇಲ್ಲ ಅಂತ. ಇನ್ನೂ ಒಂದ್ಸತಿ ನಮ್ಮ ಗುರು ಮಹಾರಾಜರದು ಅವರ ಭಕ್ತರುಗಳಿಗೆ, ಅವರ ಗುರು ಅಂದ್ರೆ ಬಾಯ್ಬಿಟ್ಟು ಹೇಳ್ಕೊಬಾರ್ದು ಕಣೆ, ನಿನ್ನ ನಡವಳಿಕೆನಲ್ಲಿ ನೀನು ಇಂಥವ್ರ ಭಕ್ತ ಅಂತ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರದಲ್ಲಿ ಗುರುಗಳು ಅವ್ರ ಭಕ್ತರುಗಳಿಗೆ ಕೆಲವು ಸಂಪ್ರದಾಯಗಳನ್ನ ಕಲಿಸಿದ್ರು. ಬೆಂಗಳೂರಿಂದ ನಾನು ಗುವಾಹಟಿಗೆ ಹೋಗ್ಬೇಕಾಗಿತ್ತು, ಟ್ರೈನಲ್ಲಿ ಕೂತಿದ್ದೆ. ನನ್ನ ಎದುರುಗಡೆನಲ್ಲಿ AC ಕೋಚಲ್ಲಿ ಕೂತಿದ್ದವ್ರಿಗೆಲ್ಲ ಟ್ರೈನ್ ಸ್ಟಾರ್ಟ್ ಆಯ್ತು. ಅವ್ರೆಲ್ರಿಗೂ ಕೋಚಲ್ಲಿ ಇರೋರಿಗೆಲ್ಲ ರವೆ ಉಂಡೆ ಹಂಚ್ಕೊಂಡು ಬಂದ್ರು. ಏನಿದು ಇವರು ಗೊತ್ತಿಲ್ಲ ಪರಿಚಯ ಇಲ್ದೇ ಇರೋರಿಗೆಲ್ಲ ರವೆ ಉಂಡೆ ಕೊಡ್ತೀಯಲ್ಲ ಅಂತ ಅನ್ಕೊಂಡೆ. ಆಮೇಲೆ ನನ್ನ ತಲೆನಲ್ಲೂ ಅನಿಸ್ತು, ಇದೆಲ್ಲ ನಮ್ ಗುರುನಾಥರು ಮನೆ ಭಕ್ತರುಗಳಿಗೆ ಮಾತ್ರ ಈ ತರ ಗೊತ್ತಿಲ್ದೇ ಇರೋರ್ಗು ಈ ರೀತಿ ದಾನ ಧರ್ಮ ಮಾಡೋ ಅಂತ ಒಂದು ಸಂಪ್ರದಾಯ ಕಲ್ಸಿದಾರೆ ಅಂದ್ರೆ ನಮ್ ಗುರು ಭಕ್ತರು ಇರ್ಬೋದು ಅಂತ ಒಂದು ಅಂದಾಜಲ್ಲಿ ಅವ್ರು ನನಗೂ ಬಂದು ಕೊಟ್ರು, ನನಗೊಂದು ರವೆ ಉಂಡೆ ಕೊಟ್ರು. ಆಮೇಲೆ ಹಿಂಗೆ ಮಾತಾಡ್ಸ್ತಾರೆ. ಸುಮ್ಮನೆ ಒಂದು ಮಾತು ಕೇಳಿದೆ, ತಾವು ತಪ್ಪ ಸುಖಪಡಿ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ಅಂತಂದೆ. ಏನು ಹೇಳಿ ಅಂದ್ರು. ಆಮೇಲೆ ತಾವು ಎಲ್ಲಿಗೆ ಹೊರಟಿದ್ದೀರಿ ಅಂದರು. ವಿಶಾಖಪಟ್ಟಣಕ್ಕೆ ಅಂತಂದ್ರು. ಹೌದಾ, ತಾವು ಸಕರಾಪಟ್ಟಣದ ಗುರುಗಳ ಭಕ್ತರ ಅಂತ ಕೇಳಿದೆ. ಅವ್ರಿಬ್ರಿಗೂ ಆಶ್ಚರ್ಯ ಆಗೋಯ್ತು. ಅದು ಹೆಂಗೆ ಹೇಳಿದ್ರಿ ಅಂತಂದ್ರು. ಇಲ್ಲ, ನಮ್ಮ ಗುರುಗಳ ಮನೆ ಸಂಪ್ರದಾಯದಲ್ಲಿ ನಮ್ಮ ಗುರುಗಳು ಕೊಡು 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 ಅಂತ ಹೇಳಿ ಕಲ್ಸಿರೋದು ಅಷ್ಟೇ, ಬಿಟ್ರೆ ಇಸ್ಕಂತೇನು ಹೇಳ್ಕೊಟ್ಟಿಲ್ಲ ಯಾವತ್ತು ನಮ್ಮ ಗುರುಗಳು. ಹಾಗಾಗಿ ಏನು ಅಂದ್ರೆ ಎಲ್ಲರಿಗೂ ಕೊಡ್ತೀನಿ, ನೀವು ತಿನ್ನಿ, ಬೇರೆಯವ್ರಿಗೂ ತಿನ್ನಿಸಿ ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ಅದನ್ನೇ ನೀವು ಪಾಲಿಸ್ತಿದ್ದೀರಿ. ನಿಮ್ಮ ನಡವಳಿಕೆನಲ್ಲೇ ಅರ್ಥ ಆಯ್ತು ನೀವು ಇಂಥವ್ರ ಭಕ್ತರು ಅಂತ, ಅದಕ್ಕೆ ಕೇಳಿದೆ ಅಂತಂದೆ. ಅವ್ರಿಗೆ ಪರಮಾಶ್ಚರ್ಯ ಆಗೋಯ್ತು. ಅವರು ಪಾಪ ಜ್ಞಾನಾನಂದೇಂದ್ರ ಸರಸ್ವತಿಗಳದ್ದು ಅಧಿಷ್ಠಾನಕ್ಕೆ ಹೋಗ್ಬೇಕು ಅಂತ ಇದರಲ್ಲಿ ವಿಶಾಖಪಟ್ಟಣದಲ್ಲಿ ಅವ್ರದ್ದು ಅಧಿಷ್ಠಾನ ಇದೆ. ಜ್ಞಾನಾನಂದ ಸರಸ್ವತಿಗಳು ಅಂದ್ರೆ ಯಾರಲ್ಲ, ನಮ್ಮ ಗುರುನಾಥರಿಗೆ ಗುರುಗಳವರು. ಅವರ ಅಧಿಷ್ಠಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ನನಗೆ ಕೇಳಿದ್ರು. ನನಗೆ ಒಂದು ಸ್ವಲ್ಪ ಮಾಹಿತಿ ಇತ್ತು, ಒಂದ್ಸತಿ ಹೋಗಿದ್ದೆ ನಾನು. ಹಾಗಾಗಿ ಹಿಂಗೆ ಹೋಗಿ ಅಂತೆಲ್ಲ ಹೇಳಿ ಗೈಡ್ ಮಾಡಿದೆ. ಅವ್ರು ಖುಷಿ ಪಟ್ಟರು. ಮಾನ್ಯಸ್ ಬೆಳಿಗ್ಗೆ ಇಳಿದು ವಿಶಾಖಪಟ್ಟಣದಲ್ಲಿ ಹೋದ್ರು. ಈ ಥರದ್ದು ನಡವಳಿಕೆಯಿಂದ ಗುರುನ್ ತೋರಿಸ್ಬೇಕು ಅನ್ನೋದನ್ನ ಕಲಿಸಿದ್ದು ನಮ್ಮ ಗುರುಗಳೇನೇನೆ. ಬಾಯ್ಬಿಟ್ಟು ಹೇಳ್ಬಾರ್ದು, ಆದ್ರೆ ನಮ್ಮ ನಡವಳಿಕೆನಲ್ಲಿ ಇಂಥವ್ರ ಭಕ್ತರು ಅಂತ ಗೊತ್ತಾಗ್ಬೇಕು ಕಣಯ್ಯ ಅಂತ ನಮ್ಮ ಗುರುಗಳು ಹೇಳೋರು. ಅದೇ ರೀತಿ ನಮ್ಮ ಗುರು ಭಕ್ತರುಗಳು ಇವತ್ತಿಗೂ ನಡ್ಕೋತಾರೆ. ಅದು ಎಲ್ಲೇ ಹೋದ್ರು, ಸಕ್ರೆಪಟ್ಟಣದಲ್ಲಾಗ್ಲಿ ಅಥವಾ ಇನ್ನೊಂದ್ ಕಡೆ ಶೃಂಗೇರಿನಲ್ಲಾಗ್ಲಿ, ಚಂದ್ರಶೇಖರ್ ಭಾರತಿಗಳ ಇದ್ರು ಕೂಡ ಕೆಲವರು ಗೊತ್ತಿಲ್ಲದೆ ಹೋಗ್ಲಿ ಹೂ ಕೊಡ್ತಿರ್ತಾರೆ, ರೋಕೆ ಬಟ್ಟೆ ಇಟ್ಟು ಕುಂಕುಮ ಕೊಡ್ತಿರ್ತಾರೆ. ಈ ಸಂಪ್ರದಾಯಗಳೆಲ್ಲ ನಮ್ಮ ಸಕ್ರೆಪಟ್ಟಣದ ಗುರುಗಳ ಭಕ್ತರುಗಳು ಮಾತ್ರ ಮಾಡಕ್ ಸಾಧ್ಯ.
ಬೇರೆಯವರಿಗೆಲ್ಲ ಅಷ್ಟೊಂದೆಲ್ಲ ಗೊತ್ತಾಗೋದೇ ಇಲ್ಲ. ಯಲ್ಲಾಪುರ ಹುಡುಗ ಬಂದ ಸರ್, ಎಂತ ಹೆಗಡೆ ಅಂತ ಅನಿಸು. ಫಸ್ಟ್ ಎರಡನೇ ಟೈಮ್ ನೋಡ್ತೀವಿ, ಅವ್ನು ನೋಡೇ ಫಸ್ಟ್ ಟೈಮ್ ನೋಡ್ತಿದ್ದು. ಆಮೇಲೆ ಗುರುನಾಥ ಬಂದ, ಅವನು ಇನ್ಸಿಡೆಂಟ್ ಹೇಳ್ದ. ಅವನು ಎಂತೋ ಹೆಗಡೆ ಅಂತ ಹೆಸರು ಹುಡುಗ, ಇನ್ನು ಹುಡುಗ ಮದುವೆ ಆಯ್ತಿಲ್ಲ, ಒಂದು 25-26 ವರ್ಷ ಹುಡುಗ. ಏನಪ್ಪ ಅಂತೆಲ್ಲ ಮಾತಾಡ್ತೀವೋ ಸರ್, ನೀವೆಲ್ಲ ಕೇಳ್ದ, ಏನಪ್ಪ ಸರ್ ಇದು 2ನೇ ಸತಿ ನಾನು 3ನೇ ಸತಿ ಬರ್ತಿರೋದು, ಫಸ್ಟ್ ಸತಿ ಬಂದಾಗ ಇನ್ಸಿಡೆಂಟ್ ಆಯ್ತು ಸರ್ ಅಂದ. ಏನು ಹೇಳಪ್ಪ ಸರ್, ನನಗೆ ಯಾರೋ ಹೇಳಿರೋ ಇಲ್ಲಿ ಗುರಿದ್ದಾರೆ ಅಂತ, ಗುರುಗಳಿದ್ದಾರೆ ನೋಡ್ಕೊಂಡು ಹೋಗೋಂತ. ಯಲ್ಲಾಪುರದಿಂದ ಹೊರಟು ಶಿವಮೊಗ್ಗಕ್ಕೆ ಬಂದು, ರಾತ್ರಿ ಹೊರಟು ಶಿವಮೊಗ್ಗ ಬಂದು, ಶಿವಮೊಗ್ಗದಿಂದ ಕಡೂರಿಗೆ ಬಂದು, ಕಡೂರಿಂದ ಇದಕ್ಕೆ ಬಂದೆ. ಬೆಳಗ್ಗೆ 7:30 ಆಗಿತ್ತು ಬಂದಾಗ. ರಾತ್ರಿ ಹೊರಟಿದ್ದೆ, ಮಕ್ಕನೇ ತೊಳೆದಿತ್ತಿಲ್ಲ. ಬಂದು ಮಕ್ಕ ತೊಳ್ಕಳೆಯ ಅಂದರು, ಮಕ್ಕ ತೊಳ್ಕೊಂಡೆ. ಆಗಿನ್ನೂ ಹೋಟ್ಲಿಂದ ಬನ್ಸು ಇಡ್ಲಿ ಬಂದಿತ್ತು, ಹುಟ್ಟು ತಿನ್ನಯ್ಯ ಅಂದರು. ಆಮೇಲೆ ಏನೇ ಕೆಲಸ ಅಂದರು. ಏನಿಲ್ಲ ಸರ್, ದರ್ಶನ ಮಾಡೋಕ್ಕೆ ಬಂದೆ ನಾನು ಅಂತಂದು. ಆಯಿತು, ಒಂದು ಕೆಲಸ ಮಾಡು, ಒಂದಿಷ್ಟು ಕೊಡ್ತೀನಿ, ದುಡ್ಡಿದೆ ಜೋಬಲ್ಲಿ ಅಂದರು. ಎಷ್ಟಿದೆ ಅಂದರು. ಇತ್ತು ಜೋಬಲ್ಲಿ ದುಡ್ಡಿತ್ತು ಸರ್, 1,000 ರೂಪಾಯಿ ಇತ್ತು. ಶೃಂಗೇರಿ ಹೋಗೋಷ್ಟು ದುಡ್ಡಿದೆಯಾ ಅಂದರು. ಸರ್ ದುಡ್ಡಿದೆ ಸರ್ ಅಂದೆ. ಕೆಲಸ ಮಾಡ್ತೀಯಾ, ನಾನು ಒಂದು ಹಾಲು, ಬಿಲ್ಪತ್ರೆ, ಒಂದು ಹೂ ಕೊಡ್ತೀನಿ, ಸನ್ನಿಧಾನ ಕೊಟ್ಬಿಡ್ತೀನಿ. ಒಬ್ಬ ನಿಮ್ಮ ಶಿಷ್ಯ ಕಳಿಸಿಯಾನೆ ಅಂತ ಚಕ್ರಪುಂಡಕ್ಕೆ ಹೋಗಿದ್ದೆ, ನಿಮ್ಮ ಶಿಷ್ಯ ಕೊಟ್ಟಿಯಾನೆ ಅಂತ ತಲುಪಿಸ್ಕೊಂಬಿಟ್ಟು ಅಕ್ಷತೆ ಇಸ್ಕೊಂಡ್ಬಿಡ್ತೀನಿ ಅಂತಂದರು. ಆಯ್ತು ಸರ್. ಅವನೇ ಏನು ಮಾಡ್ದ, ಇಸ್ಕೊಂಡ. ನೋಡಯ್ಯ, ಈಗ 8 ಗಂಟೆ 8:15 ಬಸ್ಸಿದೆ, ಯಾರೋ ಸಿಗುತ್ತೆ. ಕರೆಕ್ಟಾಗಿ 9 ಗಂಟೆಗೆ ಚಿಕ್ಕಮೂರಿಂದ ಬಸ್ ಹೊರಡುತ್ತೆ. 11:30 11:45 ಇದಕ್ಕೆ ಹೋಗುತ್ತೆ. ಆಟೋ ಹೊತ್ಕೊಂಡು ಇದಕ್ಕೆ ಹೋಗ್ಬೇಕು, ನಡ್ಕೊಂಡು ಹೋಗಬೇಡ. ನರಸಿಂಹನಕ್ಕೆ ಹೋಗ್ಬೇಕು. 12:30 ತನಕ ಇರ್ತಾರೆ ಗುರು ಸನ್ನಿಧಾನ, ಅಕ್ಷತೆ ಪುಟ್ಟು ಅಕ್ಷತೆ ಇಸ್ಕೊಂಬ ಅಂತಂದರು. ಆಯಿತು ಅಂತ ಹೋದೆ. ತಕ್ಷಣ ಬಸ್ ಸಿಕ್ತು. 11:30 11:45 ಶೃಂಗೇರಿ ಹೋದೆ. 12 ಗಂಟೆಗೆ ನರಸಿಂಹನಲ್ಲಿದ್ದೆ. ಸನ್ನಿಧಾನ ಜನ ಏನು ಜಾಸ್ತಿ ಇತ್ತಿಲ್ಲ. ಅಕ್ಷತೆ ಮಹಾಸನ್ನಿಧಾನ ಅಕ್ಷತೆ ಕೊಡ್ತಾಯಿದ್ರು. ಕೃಷ್ಣಮೂರ್ತಿಗಳು ಪಕ್ಕದಲ್ಲೇ ನಿಂತಿದ್ದರು, ಬಟ್ ಇರುತ್ತಲ್ಲ ಅವರು. ಆಮೇಲೆ ಇದನ್ನು ಕೊಟ್ಟೆ, ನಾನು ಅಕ್ಷತೆ ಕೊಟ್ಟೆ. ಇದೇನು ಅಂದರು. ಚಕ್ರಪಟ್ಟಣಕ್ಕೆ ಹೋಗಿದ್ದೆ ಬೆಳಿಗ್ಗೆ. ಎಷ್ಟು ಗಂಟೆಗೆ ಹೋಗಿದ್ದೆ ಅಂತ ಕೇಳಿದರು. ಸನ್ನಿಧಾನ 7:30 7:45 ಹೋದೆ. ಅಕ್ಷತೆನೂ ಇದನ್ನು ಕೊಟ್ಟರು, ತಿಂಡಿನೂ ಕೊಟ್ಟರು, ಎಲ್ಲ ಇಲ್ಲಿ ಕಳಿಸಿರೋ. ಅಕ್ಷತೆ ಕೊಡ್ಬೇಕಂದ್ರೆ ಏನು ಹೇಳಿದ್ದ ಎಲ್ಲ ಬಟ್ಟ ಅಂತಂತೆ. ಏನು ಇವನು ಸುಳ್ಳು ಹೇಳ್ತೀಯಲ್ಲ ಏನೋ ಕೇಳು ಅಂತಂದ್ರಂತೆ. ಆಮೇಲೆ ಹುಡುಗನ ಕೇಳಿದಂತೆ, ಎಷ್ಟು ಗಂಟೆಗೆ ಹೋಗಿದ್ದೆ ಅಂತೆ. 7:30 ಹೋಗಿದ್ದೆ, ನನಗೆ 8 ಗಂಟೆಗೆ ಕೊಟ್ಟಿದ್ದಾರೆ, 8 ಗಂಟೆಗೆ ಬಂದು ಬರ್ತೀನಿ. ನಿಜ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ ಅಂತ ಹೇಳಬೇಕು ಅಂದ್ರಂತೆ. ಇಲ್ಲ ಗುರುಗಳೇ, ನಾನು ಹೋಗಿದ್ದೆ, ಕೊಟ್ಟರು ಅಂತ. ಬಟ್ಟ ನೋಡಿದೆ ಯಾವುದು ಥರದ್ದು ಅಂತ. ಏನಾಗಿದೆ ಅಂತಂದರೆ, ಇದು ಬೆಳಗ್ಗೆ ದರ್ಶನ ಆಗ್ತಲ್ಲ ಏನು, ಅಲ್ಲ ಬೆಳಗ್ಗೆ ಮುಂಚೆ ದರ್ಶನ ಆಗುತ್ತೆ. 6:15 ಆ ಸ್ನಾನಕ್ಕೆ ಹೋದಾಗ ದರ್ಶನ ಮಾಡ್ತಾರೆ, ಪ್ರಾರ್ಥನಾ ದರ್ಶನ ಆಗುತ್ತೆ. ತುಂಬ ಅಪರೂಪ. ಇದು ಒಳ್ಳೆ ಸ್ನಾನ ಮಾಡೋಕ್ಕೆ ದರ್ಶನ ಆಗುತ್ತೆ. ಆ ಒಳ್ಳೆಯ ಒಂದು 2 ಜನ ಕರ್ಕೊಂಡೋಗಿ ಗುರುನಾಥ ದರ್ಶನ ಮಾಡಿದ್ದಾರೆ ಸನ್ನಿಧಾನ. 6:15 6 ಗಂಟೆಗೆ ನಸ್ಕಲ್ಲಿ ಕೇಳ್ದೇನೆ. ಪುಟ ಬೆಳಗ್ಗೆ ನೀನು ಇದೆಯಲ್ಲಯ್ಯ, ಹೌದು ಹೊತ್ತು ಮಾತಾಡ್ತಿಲ್ವೇ ಅಲ್ಲಿ ನಮ್ಮದು ಇದರಲ್ಲಿ, ಇವನು ಹೇಳ್ತಿರೋದು ಸುಳ್ಳು, ನಾವು ನೋಡಿರೋ ಸುಳ್ಳು ಅಂತಂತೆ. ಆಯಿತು, ಕೊಟ್ಟು ಕಳಿಸಿರೋಂತೆ. ಗುರುನಾಥರು 6:15 ಅಲ್ಲೂ ಇದ್ದಾರೆ ಶೃಂಗೇರಿಯಲ್ಲಿ, ಇವನು 7:15 ಇದ್ದಾರೆ. 1 ಗಂಟೆಗೆ ಬರೋಕ್ಕಾಗ್ತಾ ಶೃಂಗೇರಿಯಿಂದ? ಅಲ್ಲ, ಸುಳ್ಳು ಅಂತನೂ ತುಂಬ ಜನಕ್ಕೆ ಆಯ್ದೆ ಅಂತ ಹೇಳ್ತಾರೆ. ನನಗೆ ಇವನು ನನ್ನ ಜೊತೆ ಅವ್ನು ಹೇಳಿದ್ದು, ಅನುಭವಿಸಿ ಹೇಳಿದ್ದು. ಹೆಗಡೆ ಅಂತ ಪಾಪ ಅವರು ಹೊಸಬ ಅವನು. ಹೌದು, ಆಮೇಲೆ ಸಿಗಲಿಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.